Hi students, with continuation of previous class. Last class we had discussed about internal check as regards with wages payment and internal regards with cash sales. Today the last topic, the last bit of topic from second chapter, that is cash purchase. That is internal check as regards with cash purchase. Let us discuss. So again we have one more topic. Internal audit is the last topic. So internal check as regards to cash purchase, how exactly we have to purchase the goods and what are the documents required to be maintained in the system of records. Let us understand, and how the auditors will be checking via internal check as regards to cash purchases. ಸೊ ಹಿಂದೆ ಕ್ಲಾಸಲ್ಲಿ ನಾವು ಕ್ಯಾಶ್ ಸೇಲ್ಸ್ ಯಾವ ರೀತಿ ಆಗುತ್ತೆ, ಓವರ್ ದಿ ಕೌಂಟರ್ ಯಾವ ರೀತಿ ಆಗುತ್ತೆ ಅನ್ನೋದನ್ನು ನಾವು ಕಲ್ತಿದ್ವಿ. ಇವತ್ತಿನ ಕ್ಲಾಸಲ್ಲಿ ನಾವು ಇಂಟರ್ನಲ್ ಚೆಕ್ ಆ್ಯಸ್ ಅ ಆಡಿಟರ್, ಇಂಟರ್ನಲ್ ಚೆಕ್ ಆ್ಯಸ್ ರಿಗಾರ್ಡ್ಸ್ ಟು ಕ್ಯಾಶ್ ಪರ್ಚೇಸಸ್. ಸೊ ಇದರಲ್ಲಿ ಯಾವ ರೀತಿಯಾದಂತಹ ಗೂಡ್ಸು ನಾವು ತೊಗೊಂಡು ಬರುವಾಗ ಯಾವ ರೀತಿ ತೊಗೊಂಡು ಬರಬೇಕು, ಯಾವ ರೀತಿ ಪ್ಲೇಸ್ ಮಾಡಬೇಕು, ಯಾವ ರೀತಿ ರಿಸಿಪ್ಟ್ಸ್ ತೊಗೋಬೇಕು, ಯಾವ ರೀತಿ ಪೇಮೆಂಟ್ಸ್ನ ಮಾಡ್ಕೋಬೇಕು ಅನ್ನೋದನ್ನು ನಾವು ಇವತ್ತಿನ ಕ್ಲಾಸಲ್ಲಿ ಕಲಿಯೋಣ. ಮತ್ತು ಅದಾದ ನಂತರ ಯಾವ್ಯಾವ ರೀತಿ ಸ್ಟೆಪ್ಸನ್ನ ಫಾಲೋ ಮಾಡ್ಕೊಂಡು ಹೋಗಬೇಕು ಪರ್ಚೇಸ್ ಮಾಡುವಾಗ. ಸೊ ಆ ಪರ್ಚೇಸ್ ಮಾಡುವಾಗ ಆ ಸ್ಟೆಪ್ಸು ಫಾಲೋ ಮಾಡ್ಕೊಂಡು ಹೋಗಿದ್ರೆ ಆ ರೆಕಾರ್ಡ್ಸ್ ಎಲ್ಲಿದೆ. ಸೊ ಆ ರೆಕಾರ್ಡ್ಸ್ ಇದ್ದರೆ ಆಡಿಟರ್ಸು ಇಂಟರ್ನಲ್ ಚೆಕ್ ಮಾಡುವಾಗ ಈ ರೆಕಾರ್ಡ್ಸ್ನೆಲ್ಲ ಚೆಕ್ ಮಾಡುವಂತಹ ಒಂದು ಬುಕ್ಸ್ ಆಗ್ಬೋದು ಅಥವಾ ಫೈಲ್ಸ್ ಆಗ್ಬೋದು. ಸೊ ಲೆಟ್ ಅಸ್ ಅಂಡರ್ಸ್ಟ್ಯಾಂಡ್ ಇಂಟರ್ನಲ್ ಚೆಕ್ ಆಸ್ ರಿಗಾರ್ಡ್ಸ್ ಕ್ಯಾಶ್ ಪರ್ಚೇಸಸ್. ಟು ಇಂಪೋಸ್ ಪ್ರಾಪರ್ ಕಂಟ್ರೋಲ್, ದ ಪರ್ಚೇಸ್ department should function separately and its work should be subdivided among small departments that are headed by responsible officer. So the work connected by responsible department is divided into 5 heads. ಸೊ ಯಾವುದೇ ರೀತಿಯಾದಂತಹ ರಾ ಮೆಟೀರಿಯಲ್ಸ್ ಪರ್ಚೇಸ್ ಮಾಡುವಾಗ ಅದನ್ನು ಸ್ಮಾಲ್ ಚಿಕ್ಕದಾಗಿ ಸಬ್ಡಿವೈಡ್ ಆಗಬೇಕು, ಡೆಲಿಗೇಟ್ ಮಾಡಬೇಕು. ಡೆಲಿಗೇಟ್ ಮಾಡಿ ಆ ಡೆಲಿಗೇಟ್ ಡಿಪಾರ್ಟ್ಮೆಂಟ್ಸ್ಗೆ ರೆಸ್ಪಾನ್ಸಿಬಲ್ ಆಫೀಸರ್ ಇಟ್ಟಾಗ ನಮಗೆ ಕೆಲಸ ಸುಲಭ ಆಗುತ್ತೆ. ನಂತರ ನಾವು ಪರ್ಚೇಸ್ ಮಾಡಬೇಕು ಅಂತ ಇದ್ದಂತಹ ಒಂದು ಕೆಲಸ ಸುಲಭವಾಗಿ ಈಸಿಯಾಗಿ ಬುಕ್ಸ್ ಆಫ್ ಅಕೌಂಟ್ಸಲ್ಲಿ ರೆಕಾರ್ಡ್ ಮಾಡೋ ರೀತಿಯಲ್ಲಿ ಇರುತ್ತೆ. ಯಾವುದೇ ಹಂತದಲ್ಲಿ ನಮಗೆ ಎರರ್ಸ್ ಆಗೋದಿಲ್ಲ, ಮಿಸ್ಟೇಕ್ಸ್ ಆಗೋದಿಲ್ಲ. ಟು ಅವಾಯ್ಡ್ ಮಿಸ್ಟೇಕ್ಸ್ ವಿ ಹ್ಯಾವ್ ಟು ಫಾಲೋ ದೀಸ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಆ್ಯಂಡ್ ವಿ ಹ್ಯಾವ್ ಟು ಡಿವೈಡ್ ಅವರ್ division to 5 different division while purchasing. So under that the assessment of the requirements means ಅವರು ಅಸೆಸ್ ಮಾಡೋದಷ್ಟೇ. ಈಗ ನಮಗೊಂದು ಆರ್ಡರ್ ಬಂದಿದೆ ಅಂದರೆ ಇದಕ್ಕೆ ಏನೇನು ಬೇಕು ಅಂತ ಹೇಳಿ ಲಿಸ್ಟ್ ಹಾಕುವಂಥ ಒಂದು ಡಿಪಾರ್ಟ್ಮೆಂಟೇ ಅಸೆಸ್ಮೆಂಟ್ ಆಫ್ ರಿಕ್ವೈರ್ಮೆಂಟ್. ನಂತರ ಎನ್ಕ್ವೈರಿ. ಸೊ ಆರ್ಡರ್ ಬಂದಿರೋದೆಷ್ಟು, ಇವ್ರು ಅಸೆಸ್ಮೆಂಟ್ಗೆ ಅಂತ ಹೇಳಿ ಎಷ್ಟು ಶೀಟ್ ಕೊಟ್ಟಿದ್ದಾರೆ, ಆ ಅಸೆಸ್ಮೆಂಟ್ ಡಿಪಾರ್ಟ್ಮೆಂಟ್ ಅವರು ಆರ್ಡರ್ ಕೊಟ್ಟಿರುವಂತಹ ಒಂದು ವೌಚರ್ಗೆ ಎರಡಕ್ಕೂ ಟ್ಯಾಲಿ ಆಗಿ ಇದೆಯಾ, ಯಾತಕ್ಕೆ, ಹೇಗೆ, ಹೆಂಗೆ ಅಂತ ಹೇಳಿ ಡಿಪಾರ್ಟ್ಮೆಂಟ್ ಎನ್ಕ್ವೈರಿ ಮಾಡುವಂತಹ ಡಿಪಾರ್ಟ್ಮೆಂಟು ಡಿಫ್ರೆಂಟ್ ಇರ್ತಾರೆ. ನಂತರ ಇವೆರಡೂ ಓಕೆ ಆಗಿ ಬಂದಾದಮೇಲೆ ಥರ್ಡ್ ಇಸ್ ನಥಿಂಗ್ ಬಟ್ ಪ್ಲೇಸಿಂಗ್ ಆರ್ಡರ್ಸ್. ಸೊ ಥರ್ಡ್ ಪ್ಲೇಸಿಂಗ್ ಆರ್ಡರ್ಸ್, ಯಾರ್ಯಾರಿಗೆ ಎಷ್ಟೆಷ್ಟು ಬೇಕು ಅಂತ ಹೇಳಿ ಲಿಸ್ಟ್ ಬಂದುಬಿಡುತ್ತೆ. ಸೊ ಲಿಸ್ಟನ್ನು ನೋಡಿಕೊಂಡು ಆರ್ಡರ್ ಮಾಡುವಂತಹ ಡಿಪಾರ್ಟ್ಮೆಂಟು ಒಂದು ಡಿಪಾರ್ಟ್ಮೆಂಟ್ ಇರುತ್ತೆ. ನಂತರ ಅದನ್ನು ತೊಗೊಳ್ಳೋಂಥದ್ದು ಮೀನ್ಸ್ ಒಂದು ಅಸೆಸ್ಮೆಂಟ್ ಆಗಿರುತ್ತೆ, ಎನ್ಕ್ವೈರಿ ಆಗಿರುತ್ತೆ, ಪ್ಲೇಸಿಂಗ್ ಆರ್ಡರ್ ಆಗಿರುತ್ತೆ. ಯಾವ್ಯಾವ ರೀತಿ ಆರ್ಡರ್ಸ್ನ ಪ್ಲೇಸ್ ಮಾಡಿರ್ತಾರೋ ಆ ಒಂದು ನಂಬರ್ಸ್ ಪ್ರಕಾರವಾಗಿ ಡೆಲಿವರಿ ಆಗಿರುವಂತಹ ಗೂಡ್ಸು ಕರೆಕ್ಟಾಗಿ ಇದೆಯಾ ಇಲ್ಲ ಅಂತ ಚೆಕ್ ಮಾಡುವಂತಹ ಡಿವಿಷನ್ನು ಇನ್ನೊಂದು, ದಟ್ ಈಸ್ ರಿಸಿಪ್ಟ್ ಆಫ್ ಗೂಡ್ಸ್. ಸೊ ಆ ಒಂದು ಆರ್ಡರ್ ರಿಸಿಪ್ಟ್ಗೆ ಪ್ಲಸ್ ಡೆಲಿವರಿ ಆಗಿರುವಂತಹ ಗೂಡ್ಸ್ಗೆ ಟ್ಯಾಲಿ ಮಾಡುವಂತಹ ಡಿವಿಷನ್ನು ಇನ್ನೊಂದಿರುತ್ತೆ. ನಂತರ ಇಷ್ಟು ಆದಮೇಲೆ ಫೈನಲ್ ಆಗಿ ಇಷ್ಟು ಕೊಟ್ಟಿದ್ದಾರೆ, ಇಷ್ಟು ಬಂದಿದೆ, ಸೊ ಇಷ್ಟು ಪೇಮೆಂಟ್ ಮಾಡಬೇಕು ಅಂತ ಪೇಮೆಂಟ್ ಮಾಡುವ ಡಿಪಾರ್ಟ್ಮೆಂಟೇ ಇನ್ನೊಂದು. ಸೊ ಹಾಗಾಗಿ ಒಂದು ರಾ ಮೆಟೀರಿಯಲ್ ಪರ್ಚೇಸ್ ಮಾಡಬೇಕಾದ್ರೆ 5 ಡಿಫ್ರೆಂಟ್ ಡಿವಿಷನ್ಸ್ ಆಗಿ ಮಾಡಿ ಅದನ್ನು ನೋಡಿಕೊಂಡು ಜವಾಬ್ದಾರಿಯುತವಾಗಿ ರೆಕಾರ್ಡ್ಸ್ನ ಮೇಂಟೈನ್ ಮಾಡಿದಾಗ ಒಂದು ಪರ್ಚೇಸ್ ಸಿಸ್ಟಮ್ಮು ಪ್ರೊಡಕ್ಷನ್ ಮಾಡುವಾಗ ಈಸಿ ಆಗುತ್ತೆ. ಸೊ ಇದನ್ನೆಲ್ಲ ನಾವು ಸಪ್ರೇಟ್ ಡಿವಿಷನ್ಸಲ್ಲಿ ಸಪ್ರೇಟಾಗಿ ಫೈಲ್ಸ್ ಆಗಿ ಮತ್ತು ರಿಜಿಸ್ಟರ್ಸ್ ಆಗಿ ಮೇಂಟೈನ್ ಮಾಡಬೇಕಾಗಿರೋ ಜವಾಬ್ದಾರಿ ಈ ಡಿವಿಷನ್ದಾಗಿರುತ್ತೆ. ಸೊ ಯಾವುದೇ ಸಂದರ್ಭಗಳಲ್ಲಿ ಯಾವುದೇ ರೀತಿಯಾದಂತಹ ರೆಕಾರ್ಡ್ಸ್ ಕೇಳಿದಾಗ ಆ ಡಿಪಾರ್ಟ್ಮೆಂಟೇ ಅದಕ್ಕೆ ಒಂದು
ರೆಸ್ಪಾನ್ಸಿಬಲ್ ಪರ್ಸನ್ ಆಗಿರ್ತಾರೆ ಅಥವಾ ರೆಸ್ಪಾನ್ಸಿಬಲ್ ಮ್ಯಾನೇಜರ್ ಅಂತ ಹೇಳ್ಬೋದು, ರೆಸ್ಪಾನ್ಸಿಬಲ್ ಆಫೀಸರ್ ಆಗ್ತಾರೆ. ಸೊ ನೆಕ್ಸ್ಟ್ ಸ್ಟೆಪ್ಸ್ ಫಾಲೋಡ್ ಇನ್ ಪರ್ಚೇಸ್ ಆಫ್ ಕ್ಯಾಶ್ ಅಥವಾ ಕ್ಯಾಶ್ ಪರ್ಚೇಸಸ್. ಸೊ ಪರ್ಚೇಸ್ ಆಫ್ ರಾ ಮೆಟೀರಿಯಲ್ ಶುಡ್ ಬಿ ಸೆಂಟ್ರಲೈಸ್ಡ್ ಆ್ಯಂಡ್ head is authorized to place order. Department should list who are regular suppliers. Purchasing cycle begin with placing of a requisition by responsible person with purchase department. ಸೊ ಇಲ್ಲಿ ರಾ ಮೆಟೀರಿಯಲ್ ಪರ್ಚೇಸ್ ಮಾಡಬೇಕಂದ್ರೆ ಒಂದು ಸೆಂಟ್ರಲೈಸ್ಡ್ ಸಿಸ್ಟಮ್ ಇರಬೇಕು. ಆ ಒಂದು ಸೆಂಟ್ರಲೈಸ್ಡ್ ಸಿಸ್ಟಮ್ಗೆ ಒಂದು ಆಥರೈಸ್ಡ್ ಪರ್ಸನ್ ನೇಮಕಾತಿ ಮಾಡಬೇಕು. ಆ ನೇಮಕಾತಿ ಮಾಡಾದ್ಮೇಲೆ ಯಾರ್ಯಾರು ಸಪ್ಲೈಯರ್ಸ್ ಇದ್ದಾರೆ ಅಂಥೇಳಿ ಆ 10 ಜನ ಸಪ್ಲೈಯರ್ಸ್ದು ಲಿಸ್ಟು ಒಂದು ಶೀಟಲ್ಲಿ ಇದ್ದಾಗ ಒಬ್ಬರ ಹತ್ರ ಇಲ್ದಿದ್ರೆ ಇನ್ನೊಬ್ಬರ ಹತ್ರ ಇಲ್ದಿದ್ರೆ ಮತ್ತೊಬ್ಬರ ಹತ್ರ ಪರ್ಚೇಸಿಂಗ್ನ ನಾವು ಮಾಡ್ಬೋದು. ಆರ್ಡರ್ಸ್ನ ಪ್ಲೇಸ್ ಮಾಡಲಿಕ್ಕೆ ಈಸಿ ಆಗುತ್ತೆ. ಆ ಒಂದು ಆಥರೈಸ್ಡ್ ಪರ್ಸನ್ ನಮಗೆ ಒಂದು ಜವಾಬ್ದಾರಿಯುತ ಪರ್ಸನ್ ಹಾಕ್ತಾರೆ. ಯಾಕಂದರೆ ಬಾರ್ಗೇನಿಂಗ್ ಮಾಡೋದಕ್ಕಾಗಲಿ ಅಥವಾ ಪರ್ಚೇಸ್ ಮಾಡೋದಕ್ಕಾಗಲಿ ಅಥವಾ ಲಮ್ಸಮ್ ಆರ್ಡರ್ ಮಾಡೋದಕ್ಕಾಗಲಿ ಅವರೇ ಜವಾಬ್ದಾರಿ ಆಗ್ತಾರೆ. ಸೊ ಆಲ್ ಡಿಪಾರ್ಟ್ಮೆಂಟ್ ಶುಡ್ ಇಂಟಿಮೇಟ್ their requirement to purchase department through requisition notes bearing a serial numbers. ಸೊ ನಾನು ಮುಂದೆ ಅಂತ ಹೇಳಿ ಜಗಳ ಆಡಬಾರ್ದಲ್ಲ. ಹಾಗಾಗಿ ಲಿಸ್ಟು ನಿಮಗೆ ಯಾವ್ಯಾವ ಡಿಪಾರ್ಟ್ಮೆಂಟ್ಗೆ ಏನೇನು ಬೇಕು ಅಂತ ಹೇಳಿ ತೊಗೊಂಡೋಗಿ ಆ ಒಂದು ಆರ್ಡರ್ ಡಿಪಾರ್ಟ್ಮೆಂಟ್ಗೆ ಕೊಟ್ಟಾಗ ಆರ್ಡರ್ ಡಿಪಾರ್ಟ್ಮೆಂಟಲ್ಲಿರುವಂತಹ ಆಫೀಸರ್ಸು ಅವರಲ್ಲಿ ಬಂದಿರುವಂತಹ ಒಂದು ಆರ್ಡರ್ ಸ್ಲಿಪ್ಸ್ ನೋಡಿ ಎಷ್ಟನೇ ಆರ್ಡರಲ್ಲಿ ಎಷ್ಟನೇ ಸೀಕ್ವೆನ್ಸಸ್ಸಲ್ಲಿ ನಿಮ್ಮ ಆರ್ಡರ್ ಇದೆ ಅಂತ ಹೇಳಿ ನಂಬರಿಂಗ್ ಹಾಕ್ತಾರೆ. ಸೊ ಒಬ್ರದ್ದಾಗ್ತಾನೆ ಒಬ್ಬರು ಆ ಒಂದು ರಿಕ್ವೆಸಿಷನ್ ಆರ್ಡರ್ಸ್ನ ಪ್ಲೇಸ್ ಮಾಡ್ಕೊತಾ ಬಂದಾಗ ಯಾವುದೇ ರೀತಿಯಾದಂತಹ ಜಗಳ ಕಾನ್ಸಿಕ್ವೆನ್ಸಸ್ಸು ಬರೋದಿಲ್ಲ. ಸೊ ದ ಪರ್ಚೇಸ್ ಡಿಪಾರ್ಟ್ಮೆಂಟ್ ಶುಡ್ ಕೀಪ್ ಅ ಸಪ್ರೇಟ್ ರೆಕಾರ್ಡ್ ಆಫ್ ದ ರಿಕ್ವೆಸಿಷನ್ಸ್ ರಿಸೀವ್ಡ್. ಅದರದೇ ಆದ ಸಪ್ರೇಟ್ ಫೈಲ್ ಇಟ್ಕೋಬೇಕು. ಯಾರು ಪರ್ಚೇಸ್ ಆರ್ಡರ್ ಮಾಡೋ ಅಂಥವ್ರು ಆರ್ಡರ್ ಕಾಪಿ ಎಲ್ಲ ಅದನ್ನು ಪರ್ಚೇಸ್ ಡಿಪಾರ್ಟ್ಮೆಂಟ್ ಅವರು ಸಪ್ರೇಟಾಗಿ ಫೈಲ್ ಮಾಡಬೇಕು. ಯಾಕಂದರೆ ಆಡಿಟರ್ ಇವನ್ನೆಲ್ಲ ಚೆಕ್ ಮಾಡ್ತಾರೆ. ಹೆಡ್ ಆಫ್ ಪರ್ಚೇಸ್ ಡಿಪಾರ್ಟ್ಮೆಂಟ್ ಶುಡ್ ಟೇಕ್ ಡಿಸಿಷನ್ ಆಫ್ ಪರ್ಚೇಸ್ ಆನ್ ದ ಬೇಸ್ಡ್ ಆಫ್ ಸೈನ್ಡ್ ರಿಕ್ವೆಸಿಷನ್. ಸೊ ಹಾಗಾಗಿ ಮತ್ತೆ ಎಲ್ಲ ಆರ್ಡರ್ ಕೊಟ್ಟಿದ ತಕ್ಷಣ ಸುಮ್ಮನೆ ಪ್ಲೇಸ್ ಮಾಡಿಬಿಡೋದಿಲ್ಲ. ಕಂಪನೀಸ್ ಅಥವಾ ಕಂಪನಿ ಡಿಪಾರ್ಟ್ಮೆಂಟಲ್ಲಿರೋ ಆಥರೈಸ್ಡ್ ಆಫೀಸರ್ಸು ಅವ್ರೇನು ಮಾಡ್ತಾರೆ ಅಂದರೆ ಇವರು ಆರ್ಡರ್ ಪ್ಲೇಸ್ ಮಾಡಿರೋದಕ್ಕೆ ರಿಕ್ವೈರ್ಮೆಂಟ್ ಇರೋದಕ್ಕೆ ಅದು ಸರಿ ಇದೆಯಾ ಇಲ್ವಾ, ಯಾಕಂದರೆ ಕ್ವಾಲಿಟಿ ಮೇಂಟೈನ್ ಮಾಡಬೇಕು. ಇನ್ನೊಂದು ರೇಟ್ಸು ಕೋಟ್ ಮಾಡಿರುವಂಥ ರೇಟ್ಸು ಇವರು ಕೊಟ್ಟಿರುವಂತಹ ಆರ್ಡರ್ಸ್ಗೆ ರೇಟ್ಸ್ಗೆ ಅದು ಕರೆಕ್ಟಾಗಿ ಇದೆಯಾ ಇಲ್ವಾ. ಇಲ್ಲ ಅಂತಂದರೆ ನಿಷ್ಕಾರಣವಾಗಿ ಸುಮ್ಮನೆ ಓವರ್ಲ್ಯಾಪಿಂಗ್ ಮಾಡೋದಕ್ಕೋಸ್ಕರ ಗೂಡ್ಸ್ನ ಅಲ್ಲೇ ಗೋಡನಲ್ಲಿ ಇಟ್ಕೊಳ್ಳೋದಕ್ಕೋಸ್ಕರ ಇವರು ಸುಮ್ಮನೆ ಆರ್ಡರ್ ಮಾಡ್ತಿದ್ದಾರಾ ಅನ್ನೋ ಒಂದು 3 ಆ್ಯಂಗಲಲ್ಲಿ ಈ ಆಥರೈಸ್ಡ್ ಆಫೀಸರ್ ಏನು ಮಾಡ್ತಾರೆ ಚೆಕ್ ಮಾಡಿ ಆ ನಂತರ ಗೂಡ್ಸ್ಗೆ ಸ್ಯಾಂಕ್ಷನ್ ಕೊಡ್ತಾರೆ. So next is purchase department must send letter of enquiry to suppliers asking to quote terms, rate, quality and delivery terms. ಸೊ ಇದು ಒಮ್ಮೆ ಮಾತ್ರ ಆಗುತ್ತೆ. ಏನಾಗುತ್ತೆ, ನಾವು ಇಷ್ಟು ರಿಕ್ವೈರ್ಮೆಂಟ್ ಇದೆ ನಮಗೆ. ಸೊ ಬರವಣಿಗೆ ಮಾತುಕತೆ ಫಸ್ಟ್ ಆಡಿಬಿಡ್ತಾರೆ. ಸೊ ಮಾತುಕತೆ ಫಸ್ಟ್ ಆಡಾದ ನಂತರ ಅವರೇ ರಿಟರ್ನಲ್ಲಿ ಕಳಿಸ್ಕೊಡ್ಬೇಕು. ಕಂಪನಿ ಲೆಟರ್ ಹೆಡಲ್ಲಿ ನಾವು ಇಷ್ಟು ಬೇಕು, ಇಷ್ಟು ರೇಟ್ಸ್ ಏನು, ಕ್ವಾಲಿಟಿ ಯಾವ ರೀತಿ ಇರುತ್ತೆ, ಡೆಲಿವರಿ ಎಲ್ಲ ಯಾವಾಗ ಕೊಡ್ತೀರಾ, ಇವನ್ನೆಲ್ಲ ಒಂದು ರೇಟ್ ಕೋಟ್ ಮಾಡಿ ನಮಗೆ ಕಳಿಸ್ಕೊಡಿ ಅಂತ ನಾವು ಕಳಿಸಿದ್ರೆ ಅದಕ್ಕೆ ಅವರು ರಿಟರ್ನ್ ನಮಗೆ ವೌಚರ್ ರೆಡಿ ಮಾಡಬೇಕು. ಸೊ ವೌಚರ್ ರೆಡಿ ಮಾಡಬೇಕು ಏನಂತ, ಇಷ್ಟು ಪ್ರೈಸ್ ಇದೆ, ಇಷ್ಟು ರೇಟ್ ಕೋಟ್ ಮಾಡ್ತಾಯಿದ್ದೀವಿ, ನಿಮ್ಮ ಕ್ವಾಲಿಟಿ 50 ಕ್ವಾಲಿಟಿಗೆ ಅಂತ ಹೇಳಿ 50 ಪೀಸ್ಗೆ ಈ ಒಂದು ಫಸ್ಟ್ ಕ್ವಾಲಿಟಿ, ಸೆಕೆಂಡ್ ಕ್ವಾಲಿಟಿ, ಥರ್ಡ್ ಕ್ವಾಲಿಟಿ ಅಂತ ಇರುತ್ತೆ. ಸೊ ಆ ಕ್ವಾಲಿಟಿ ಪರ್ಸೆಂಟೇಜ್ನೆಲ್ಲ ಅದ್ರ ಮೇಲೆ ಮೆನ್ಷನ್ ಮಾಡಿ ಡಿಲಿವರಿ ನಿಮ್ಗೆ ಇಂಥ ಒಂದು ಡೇಟಿಗೆ ಕೊಡಬಹುದು ಅಂಥೇಳಿ ಅವರು ನಮಗೆ ರಿಟರ್ನ್ ಕಳಿಸಿರುವಂತಹ ರಿಪ್ಲೈ ವೌಚರ್ ಕಾಪಿನ ನಾವು ಫೈಲ್ ಮಾಡಬೇಕಾಗತ್ತೆ. ನಂತರ ಎಕ್ಸಾಮಿನೇಷನ್ ಮಾಡಾದ ನಂತರ ಎರಡೂ ಕಡೆಯಿಂದ ಪರ್ಚೇಸ್ ಡಿಪಾರ್ಟ್ಮೆಂಟ್ ಅವರು ಆರ್ಡರ್ ಪ್ಲೇಸ್ ಮಾಡ್ತಾರೆ. ನಂತರ ಆರ್ಡರ್ ಪ್ಲೇಸ್ ಮಾಡಾದಮೇಲೆ ಆರ್ಡರ್ ಬುಕ್ಕಲ್ಲಿ ಸೈನ್ ಮಾಡಿ ಆ ಒಂದು ಪರ್ಟಿಕ್ಯುಲರ್ ಆಫೀಸರ್ಸ್ ಏನು ಮಾಡ್ತಾರೆ ಅದನ್ನು ರೆಸ್ಪಾನ್ಸಿಬಲ್ ಡಿಪಾರ್ಟ್ಮೆಂಟ್ಗೆ ಆ ಒಂದು ಕಾಪೀಸ್ನ ಕೊಟ್ಟಾಗ ಅವರು ಪೇಮೆಂಟ್ ಮಾಡಲಿಕ್ಕೆ ಈಸಿ ಆಗುತ್ತೆ. ಸೊ ಆ ಪೇಮೆಂಟ್ ಮಾಡೋ ರೀತಿ ಯಾವ ರೀತಿ ಅಂದರೆ, ನಾವು ಹಿಂದೆ ಓವರ್ ದ ಕೌಂಟರ್ ಸೇಲ್ಸ್ ಮಾಡುವಾಗ ಯಾವ ರೀತಿ 3 ಕಾಪೀಸ್ ಅಂತ ಓದಿದ್ವೋ, ಇಲ್ಲಿ ಪರ್ಚೇಸ್ ಮಾಡುವಾಗ ಕೂಡ 3 ಕಾಪೀಸ್ನ ನಾವು ಪ್ರಿಪೇರ್ ಮಾಡಬೇಕಾಗುತ್ತೆ. ಯಾವ್ಯಾವ 3 ಕಾಪಿ ಅಂದರೆ, ಪರ್ಚೇಸಸ್ ಆರ್ಡರ್ ಶುಡ್ ಬಿ ಪ್ರಿಪೇರ್ಡ್ ಇನ್ ಟ್ರಿಪ್ಲಿಕೇಟ್, ದಟ್ ಇಸ್ 3 ಕಾಪೀಸ್.
Original copy sent to supplier, the first copy, and the copy of the department requested for the goods, ಅದು ಡಿಪಾರ್ಟ್ಮೆಂಟ್ ವೈಸಲ್ಲಿ ಸೀರಿಯಲ್ ನಂಬರಲ್ಲಿ ಹಾಕಿ ನಾವು ಕೊಡ್ತಾರಲ್ಲ ಅಲ್ಲಿಗೆ ಇನ್ನೊಂದು ಕಾಪಿ ಕಳಿಸ್ಬೇಕು, ಏನಂತ ನಾವು ರಿಕ್ವೆಸಿಷನ್ ಮಾಡಿದ್ದೀವಿ ಅಂತ. ಆ್ಯಂಡ್ ದ ಅದರ್ ಫೈಲ್ ಆ್ಯಂಡ್ ದ ಕೆಪ್ಟ್ ಇನ್ ದ ಪರ್ಚೇಸ್ ಡಿಪಾರ್ಟ್ಮೆಂಟ್, ಮೀನ್ಸ್ ನಾವು ಇಷ್ಟು ಆರ್ಡರ್ ಕೊಟ್ಬಿಟ್ಟಿದ್ದೀವಿ, ಇವ್ರಿಗೂ ಕೊಟ್ಟಿದ್ದೀವಿ, ಸೊ ಇದು ಗೂಡ್ಸ್ ಬರಬೇಕಾಗಿದೆ. ನಂತರ ಬಂದ ಮೇಲೆ ಇದೇ ಡಿಪಾರ್ಟ್ಮೆಂಟ್ನವರು ಕ್ಯಾಶ್ ಡಿಪಾರ್ಟ್ಮೆಂಟ್ಗೆ ಕೊಡ್ತಾರೆ, ಯಾವುದಕ್ಕೆ? ಪೇಮೆಂಟ್ ಮಾಡಲಿಕ್ಕೆ. ಆನ್ ರಿಸೀಪ್ಟ್ ಆಫ್ ಗೂಡ್ಸ್, ಸ್ಟೋರ್ ಡಿಪಾರ್ಟ್ಮೆಂಟ್ ಶುಡ್ ಪ್ರಿಪೇರ್ ಗೂಡ್ಸ್ ರಿಸೀವ್ಡ್ ನೋಟ್ in 3 copies, 1 copy to purchase department, 1 copy to accounts department and 1 copy to production control department. ಸೊ ಈ ರೀತಿಯಾದಂತಹ ಕಾಪೀಸ್ಗೆ ಡಿಫ್ರೆಂಟ್ ಡಿವಿಷನಲ್ಲಿ ಡಿಫ್ರೆಂಟ್ ಫೈಲ್ಸಲ್ಲಿ ಹಾಕಿ ಮೇಂಟೈನ್ ಮಾಡಬೇಕು. ಈ ಫೈಲ್ಸನ್ನು ಆಡಿಟರ್ಸು ಸಂಪೂರ್ಣವಾಗಿ ಚೆಕ್ ಮಾಡ್ತಾರೆ ಡಿಪಾರ್ಟ್ಮೆಂಟ್ ವೈಸಲ್ಲಿ. ಸೊ ನೀವು ಆಡಿಟರ್ಸ್ ಆಗಿ ಹೋದಾಗ ಇಷ್ಟು ಮೈಕ್ರೋ ಮಾನಿಟರ್ ಮಾಡಿ ಆಡಿಟ್ ಮಾಡ್ಕೊಂಡು ಬರುವಂತಹ ಉದ್ದೇಶ ಆಗಿರುತ್ತೆ. ಸೊ ಪರ್ಚೇಸ್ ಡಿಪಾರ್ಟ್ಮೆಂಟ್ ಶುಡ್ ಕಂಪೇರ್ ಗೂಡ್ಸ್ ರಿಸೀವ್ಡ್ ನೋಟ್ ವಿತ್ ದ ಪರ್ಚೇಸ್ ಆರ್ಡರ್. ಸೊ ಇದೇ ಇಷ್ಟು ಐಟಮ್ ಇದೆಯಾ, ಇಷ್ಟು ಐಟಮ್ ಬಂದಿದೆ, ಈಗ ಇದೇ ಕ್ವಾಲಿಟಿನ, ಆ ಕ್ವಾಲಿಟಿ ಚೆಕ್ಕರ್ ಕೂಡ ಇರ್ತಾರೆ, ಆ ಕ್ವಾಲಿಟಿ ಕೂಡ ಚೆಕ್ ಮಾಡ್ತಾರೆ. ಇನ್ ಕೇಸ್ ಏನಾದರೂ ಕ್ವಾಲಿಟಿ ಫಸ್ಟ್ ಕ್ವಾಲಿಟಿ ಹೇಳಿದ್ದಂತಹ ಗೂಡ್ಸ್ನ ಸೆಕೆಂಡ್ ಕ್ವಾಲಿಟಿ ಕೊಟ್ಟಿದ್ರೆ ಮತ್ತೆ ಅದು ರಿಟರ್ನ್ ಆಗುತ್ತೆ. ಸೊ ರಿಟರ್ನ್ಗೆ ಇದೇ ಪ್ರೋಸೆಸ್ ಇರುತ್ತೆ. ನಂತರ ಇನ್ವಾಯ್ಸಸ್ ಆರ್ ಚೆಕ್ಡ್ ಬೈ ಅ ಸೆಪ್ರೇಟ್ ಪರ್ಸನ್ ಕಾಲ್ಡ್ ಇನ್ವಾಯ್ಸ್ ಕ್ಲರ್ಕ್ ಇನ್ ಪರ್ಚೇಸ್ ಡಿಪಾರ್ಟ್ಮೆಂಟ್ ಟು ಎನ್ಶ್ಯೂರ್ ಪ್ರೈಸಸ್ ಚಾರ್ಜ್ಡ್ ಆರ್ ಕರೆಕ್ಟ್ ಆರ್ ನಾಟ್. ಸೊ ಈ ಒಂದು ಡಿಪಾರ್ಟ್ಮೆಂಟ್ ಏನು ಮಾಡುತ್ತೆ, ಬರೀ ಪ್ರೈಸ್ ಚೆಕ್ ಮಾಡೋವಂಥದ್ದು. ಕ್ವಾಲಿಟಿ ಚೆಕ್ಕರ್ ಅಂತ ಒಬ್ಬರು ಬರ್ತಾರೆ, ಅವರು ಕ್ವಾಲಿಟಿ ಚೆಕ್ ಮಾಡ್ತಾರೆ. ಇನ್ವಾಯ್ಸಲ್ಲಿರುವಂತಹ ಪ್ರೈಸು ಅವ್ರ ರಿಸಿಪ್ಟಲ್ಲಿ ಹಾಕಿರುವಂತಹ ಪ್ರೈಸು ಎರಡು ಒಂದೇನಾ, ಅವರು ನಮಗೆ ಆರ್ಡರ್ ತೊಗೊಳೋಕೆ ಮುಂಚೆ ಈ ಪ್ರೈಸ್ ಹೇಳಿದ್ರು, ಆರ್ಡರ್ ಬಂದಾದ ಮೇಲೆ ಈ ಪ್ರೈಸ್ ಹಾಕಿದ್ದಾರೆ ಅಂತಂದರೆ ಯು ಹ್ಯಾವ್ ಆಲ್ ರೈಟ್ಸ್ ಟು ಆಸ್ಕ್ ವಿತ್ ದಟ್ ಪರ್ಟಿಕ್ಯುಲರ್ ಪರ್ಸನ್ ಫಾರ್ ದ ಕ್ಲಾರಿಫಿಕೇಷನ್. Next is invoice should be handed over to accounts department to make payments, as I have told you previously. If any goods returned back, it should be recorded in purchase return book and supplier should be asked to send credit note. Means ನಾವು ಆಲ್ರೆಡಿ ಏನಾದರೂ ಪೇಮೆಂಟ್ ಮಾಡಿದರೆ ಅಥವಾ ಒಂದು ಐಟಮ್ಸ್ನ ವಾಪಸ್ ಕಳಿಸಿದರೆ ಅದರದ್ದೇ ಆದಂತಹ ಅಮೌಂಟು ವಾಪಸ್ ಕೊಡಿ ಅಂತ ಕೇಳಬೇಕು, ಅಥವಾ ಗೂಡ್ಸ್ನ ವಾಪಸ್ ಕಳಿಸಿ ಅಂತ ಹೇಳಬೇಕು. ಡ್ಯಾಮೇಜ್ ಪೀಸಸ್ ಎಲ್ಲ ಬರ್ತಾ ಇರುತ್ತೆ. ಸೊ ಆ ಡ್ಯಾಮೇಜ್ ಪೀಸಸ್ನೆಲ್ಲ ವಾಪಸ್ ಕಳಿಸಿ ಸರಿಯಾಗಿರೋ ಗೂಡ್ಸ್ನ ಕಳಿಸಿ ಅಂತ ಹೇಳಿ ಇಂಟಿಮೇಟ್ ಮಾಡಬೇಕಾಗತ್ತೆ. ಆಲ್ ಇನ್ಕಮಿಂಗ್ ಕ್ರೆಡಿಟ್ ನೋಟ್ ಶುಡ್ ಬಿ ನಂಬರ್ಡ್ ಆ್ಯಂಡ್ ಫೈಲ್ಡ್. ಕೆಲವೊಂದು ಕಂಪನೀಸಲ್ಲಿ ಡ್ಯಾಮೇಜ್ ಗೂಡ್ಸ್ ಅಂತ ಹೇಳಿ ವಾಪಸ್ ಕಳಿಸೋದಿಲ್ಲ, ಅದನ್ನೆಲ್ಲ ಸೆಗ್ರಿಗೇಟ್ ಮಾಡಿ ಒಂದು ಗೋಡನಲ್ಲಿ ಇಟ್ಟಿರ್ತಾರೆ. ಒನ್ಸ್ ಫಾರ್ ಆಲ್ ಅದನ್ನು ಒಂದು ಸತಿ ಕಳಿಸ್ತಾರೆ. ಒಂದೊಂದನ್ನು ಕಳಿಸಿದ್ರೆ ಅದಕ್ಕೆ ಕೊರಿಯರ್ ಚಾರ್ಜಸ್ ಆಗಲಿ ರಿಟರ್ನ್ ಚಾರ್ಜಸ್ ಆಗಲಿ ಆಗುತ್ತೆ ಅನ್ನೋ ಒಂದು ಕಾರಣಕ್ಕೆ ಕೆಲವರು ಅಟ್ ಒನ್ ಶಾಟ್ ಒನ್ ಟೈಮ್ ಕಳಿಸ್ತಾರೆ. ಕೆಲವ್ರು ಏನು ಮಾಡ್ತಾರೆ, ಸೈಮಂಟೇನಿಯಸ್ಲಿ ಗೂಡ್ಸ್ ಬಂದು ಇಳಿದಿದ ತಕ್ಷಣ ಇವೆಲ್ಲ ಚೆಕ್ ಮಾಡಿ ಅದೇ ಗಾಡಿಯಲ್ಲೇ ರಿಟರ್ನು ಕಳಿಸ್ತಾರೆ. ರಿಟರ್ನ್ ಕಳಿಸುವಾಗ ಇಷ್ಟು ಗೂಡ್ಸು ಇಷ್ಟು ಪ್ರಾಡಕ್ಟು ಡ್ಯಾಮೇಜ್ ಆಗಿದೆ, ಸೊ ಇಷ್ಟನ್ನು ಕಳಿಸ್ತಾ ಇದ್ದೀನಿ, ಇಷ್ಟಿಗೆ ಮಾತ್ರ ಪೇಮೆಂಟ್ ಮಾಡ್ತಾಯಿದ್ದೀವಿ ಅಂತ ಹೇಳಿ ಪೇಮೆಂಟ್ ಮಾಡಿ ಗೂಡ್ಸ್ ಇಷ್ಟು ರಿಸೀವ್ಡ್ ಆಗಿದೆ ಅಂತ ಹೇಳಿ ಕ್ರೆಡಿಟ್ ನೋಟ್ ಕಳಿಸಿ ನಮಗೆ ಅಂತ ಹೇಳಿ ಹೇಳ್ತಾರೆ. ಗೂಡ್ಸ್ ರಿಸೀವ್ಡ್ ಶುಡ್ ಬಿ ಎಂಟರ್ಡ್ ಇನ್ ರೆಸ್ಪೆಕ್ಟಿವ್ ಸ್ಟೋರ್ ಲೆಡ್ಜರ್ ಆ್ಯಂಡ್ ಎಂಟ್ರೀಸ್ ಮೇಡ್ ಇನ್ ಬಿನ್ ಕಾರ್ಡ್ಸ್. Responsible official should draw check for payment of invoices. If any advance is paid to supplier against order, it should be deducted from the total amount and net amount should be paid. ಸೊ ಆರ್ಡರ್ ಪ್ಲೇಸ್ ಮಾಡಬೇಕಂದ್ರೆ ಇನ್ ಅಡ್ವಾನ್ಸ್ ಆಗಿ ಸ್ವಲ್ಪ ಪೇಮೆಂಟ್ ಮಾಡಿ ಅಂತ ಕೇಳ್ತಾರೆ. ಸೊ ಅಡ್ವಾನ್ಸಲ್ಲಿ ಏನಾದರೂ ನಾವು ಪೇಮೆಂಟ್ ಮಾಡಿದ ಸಂದರ್ಭಗಳಲ್ಲಿ ಓವರಾಲ್ ಬಿಲ್ಲಲ್ಲಿ ಅಡ್ವಾನ್ಸನ್ನು ಮೈನಸ್ ಮಾಡಿಕೊಂಡು ಇನ್ನು ಉಳಿದ ಅಂತ ಆ ಅಮೌಂಟ್ನ ಕೊಟ್ಟಿರೋ ಹಾಗೆ ನಾವು ತೋರಿಸ್ಬೇಕು. ನಂತರ ಆ ಒಂದು ಕಾಪೀಸು ನಂತರ ಅಡ್ವಾನ್ಸ್ ಬಿಲ್ ಕಾಪೀಸ್ ಒಟ್ಟಿಗೆ ಆಡಿಟರ್ಸು ಕರೆಕ್ಟಾಗಿ ಇದೆಯಾ ಇಲ್ವಾ, ಎಕ್ಸಸ್ ಏನಾದರೂ ಪೇ ಮಾಡಿದ್ರೆ ಅಥವಾ ಕಮ್ಮಿ ಏನಾದರೂ ಪೇಮೆಂಟ್ ಮಾಡಿದ್ರೆ ಅಂತ ಚೆಕ್ ಮಾಡ್ತಾರೆ. ಸೊ ಈ ರೀತಿಯಾದಂತಹ ಇಂಟರ್ನಲ್ ಚೆಕ್ ರಿಗಾರ್ಡ್ಸ್ ವಿತ್ ಕ್ಯಾಶ್ ಪರ್ಚೇಸಸ್ ಆಡಿಟರು ಸಪ್ರೇಟ್ ಫೈಲ್ಸಲ್ಲಿ ಚೆಕ್ ಮಾಡುವಂತಹ ಒಂದು ಪ್ರೋಸೆಸ್ಸು. ಸೊ ನೆಕ್ಸ್ಟ್ ಲೆಟ್ ಅಸ್ ಅಂಡರ್ಸ್ಟ್ಯಾಂಡ್ ವಿತ್ ಇಂಟರ್ನಲ್ ಆಡಿಟ್ ಇನ್ ದ next class. That is very important for your 14 marks, and difference between also may come for 6 marks. Thank you, students.